ನಮಸ್ಕಾರ ರೀಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಹೋರಾಟಗಾರ, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅನೇಕ ಬಾರಿ ತನ್ನ ಮಾಹಿತಿ ಹಕ್ಕಿನ ಚೂಪಾದ ತಲವಾರದಿಂದ ಚುಚ್ಚಿ ಹಕ್ಕನ್ನು ಕೇಳಿ ಅನೇಕರ ಹಗರಣಗಳನ್ನು ಬಯಲಿಗೆ ಎಳೆದಂಥ ಇವತ್ತು ರಾಜ್ಯಾದ್ಯಂತ ಸುದ್ದಿ ಆಗುತ್ತಿರುವ ಇದೇ ಭೀಮ್ಸಿ ಗಡಾದ ಸುದ್ದಿ ತೊಗೊಂಬಂದೇನೆ. ಆ ಸುದ್ದಿಗಿಂತ ಮುಂಚಿತ ಯಾವ ರೀತಿ ಅಧಿವೇಶನದಲ್ಲಿ ಹಣ ಲೂಟಿ ಮಾಡ್ತಿದ್ರು, ಯಾವ್ಯಾವ ಇಲಾಖೆಯಿಂದ ಹಣ ಸಂಗ್ರಹ ಮಾಡಕತ್ತಾರ, ಪ್ರತಿಯೊಂದು ಇಲಾಖೆಯಿಂದ 50,000 ಲಕ್ಷ ರೂಪಾಯಿ ವಸೂಲಿ ಜೋರ್ದಾರ್ ನಡೆದೈತ್ರಿ. ಯಾಕೆ ನಡೆದೈತಿ? ಇದು ತಮ್ಮ ಮಂತ್ರಿಗಳ ಹಿಂದೆ ಬಂದಂಥ ಚೇಲಾಗಳಿಗೆಯೋ ಏನು ಮಂತ್ರಿಗಳ ಗನ್ಮ್ಯಾನ ಮತ್ತು ಸೆಕ್ರೆಟರಿಗಳಿಗೆಯೋ ಯಾವ್ಯಾವ ರೀತಿಯಿಂದ ಹಣ ವಸೂಲಿ ಮಾಡಕತ್ತಾರ? ಈ ಅಧಿವೇಶನ ಒಂದು ಪಿಕ್ನಿಕ್ಕೋ ಜಾತ್ರೆಯೋ ಅಂತೂ ನಾನು ಹೇಳಿದ್ನಿ ಅಡ್ವಾನ್ಸ್ ಆಗಿ. ಅದಕ್ಕೀಗ ಧನಿಗೂಡಿ ದಾಖಲೆಯ ಸಮೇತ ಇನ್ನು ಈ ಜಿಲ್ಲಾ ಆಡಳಿತ ಏನಾದರೂ ಕ್ರಮ ತೆಗೆದುಕೊಳ್ಳದಿದ್ದರೆ ಆಡಿಯೋ ಬಿಡುಗಡೆ ಮಾಡ್ತಾನಂತ ಹೇಳಿ ಅನ್ರಿ ಮಾಹಿತಿ ಹಾಕೋ ಹೋರಾಟಗಾರ ಭೀಮ್ಸಿ ಗಡಾದ್. ಯಾವಾಗ ಭೀಮ್ಸಿ ಗಡಾದ್ ಗುಡುಗತಾನ್ ಗಡಗಡ ನಡಗತೈತಿ ವಿಧಾನಸೌಧ ಗಡಗಡ ನಡಗಿದ್ರೆ ವಿಕಾಸಸೌಧ ಸುನಾಮಿ ಅಲೆಗತೆ ಆಗತೈತಿ. ಅಂಥ ಒಂದು ಶಕ್ತಿ ಐತಿ ಭೀಮ್ಸಿ ಗಡಾದ ಕಡೆ. ಯಾಕಂದರೆ ಭೀಮ್ಸಿ ಗಡಾದ ಒಬ್ಬ ಪ್ರಾಮಾಣಿಕ ಹೋರಾಟಗಾರ. ಚುನಾವಣೆ ಮತ್ತು ರಾಜಕೀಯ ಪಕ್ಷಗಳು ಬಿಟ್ಟು ಬಿಡ್ರಿ, ಅದೇನು ಹಣೆ ಬರ ಇದ್ರೆ ಆಗತ್ತಾವ. ಆದರೆ ಕೂಲಂಕುಷವಾಗಿ ಮಾಹಿತಿ ಹಕ್ಕನ್ನು ತೆಗೆದು ಪ್ರತಿಯೊಂದು ಇಲಾಖೆಯಲ್ಲಿ ಏನು ಭಾನಗಡ ಇವತ್ತು ನಡೆದಾವ, ಅಧಿವೇಶನ ಹೆಸರಿನಲ್ಲಿ ಯಾವ ರೀತಿ ಲೂಟಿ ನಡೆದೈತಿ, KS ಪರೀಕ್ಷೆಗಳಲ್ಲಿ ಯಾವ್ಯಾವ ರೀತಿ ಭಾನಗಡ ಆಗೈತಿ, ಅದನ್ನು ಮರುಪರೀಕ್ಷೆ ಮಾಡಿಸಬೇಕು. ಲಿಖಿತವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು, ಲೋಕಾಯುಕ್ತಗೆ ಪತ್ರ ಬರೆದರು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು. ಯಾವ ರೀತಿ ಕ್ರಮ ತೆಗೆದುಕೊಳ್ಳಾಕತೈತಿ ಈಗಿನ ಬೆಳಗಾವಿ ಜಿಲ್ಲಾ ಆಡಳಿತ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೀಮ್ಸಿ ಗಡಾದ ವಿಡಿಯೋ ನೋಡ್ರಿ. 2 ನಿಮಿಷ ನಿಮಗೆ ಕಾಲಾವಕಾಶ ಮಾಡ್ಕೋರಿ. ಸದರಿ 33 ಮಂತ್ರಿಗಳು ಸಹಿತ ಎಲ್ಲ ಕೆಲಸವನ್ನು ಬಿಟ್ಟು 2ರಿಂದ 3 ನಿಮಿಷ ವಿಡಿಯೋ ಐತಿ ನೋಡ್ರಿ. ಆ ವಿಡಿಯೋ ನೋಡಿದ ತಕ್ಷಣ ಒಂದು ಆದೇಶ ಹೊರಡಿಸಬೇಕು. ಯಾರಾದರೂ ನಿಮ್ಮ ಗಣ್ಮ್ಯಾನ ಮತ್ತು ಸಹಾಯಕ ಭಿಕ್ಷುಕರ ಹಾಗೆ ಯಾರ ಹತ್ರ ಆದರೂ ದುಡ್ಡು ಬೇಡಿದರೆ, ಯಾವುದಾದ್ರೂ ಉಡುಗೊರೆ ಕೇಳಿದರೆ, ಯಾವುದಾದ್ರೂ ವಸ್ತುಗಳನ್ನು ತಂದು ಕೊಡಂದ್ರೆ ಫಡ್ ಕಪಾಳಿಗೆ ಬಡಿಯುವಂಥ ಶಕ್ತಿ ಮಾಡ್ಕೋತೀರಿ ಮಂತ್ರಿಗಳೇ. ಭೀಮ್ಸಿ ಗಡಾದಿಂದ ವಿಡಿಯೋ ನೋಡ್ರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನಿಮ್ಮ ಸಿಬ್ಬಂದಿಯನ್ನು ಹತೋಟಿಗೆ ಇಟ್ಕೊಂಡ್ರೆ ಮಾತ್ರ ಇದು ಸಾಧ್ಯತೆ. ನಾನು 4 ಮಂತ್ರಿಗಳ ಗನ್ಮ್ಯಾನ ಮತ್ತು ಅವರ ಆಪ್ತ ಕಾರ್ಯದರ್ಶಿಗಳ ಪ್ರಶಂಸೆ ವ್ಯಕ್ತಪಡಿಸ್ತೀನಿ. ಆ 4 ಮಂತ್ರಿಗಳು ಹೆಸರು ಹೇಳಿದರೆ ಅವ್ರದ್ದು ಹೇಳಾಕತ್ತಿ ಅಂತೀರಿ. ಅವರ ಯಾವ ಗನ್ಮ್ಯಾನಗಳು ಸಹಿತ 1 ರೂಪಾಯಿ ಕೇಳುವುದಿಲ್ಲ, 1 ರೂಪಾಯಿ ಸಹಾಯ ಮಾಡುವುದಿಲ್ಲ, 1 ರೂಪಾಯಿಯೂ ಸಹಿತ ಯಾರ ಹತ್ರ ಕೈ ಚಾಚುವುದಿಲ್ಲ. ಅವರೇ ಸ್ವತಃ ಬಂದು ಮಂತ್ರಿನ ಭೇಟಿ ಮಾಡಿಸ್ತಾರ. ಎಷ್ಟು ಸೌಜನ್ಯದಿಂದ ನಕ್ಕೋತ್ ಕಳಿಸ್ತಾರ. ಅಂಥ 4 ಮಂತ್ರಿಗಳು ಮಾತ್ರ ಕರ್ನಾಟಕ ರಾಜ್ಯದ ಈ ಸಚಿವ ಸಂಪುಟದಲ್ಲಿ 33 ಮಂತ್ರಿಗಳಲ್ಲಿ ಅದಾರಂದ್ರೆ ಭಾಳ ಖುಷಿ ಆಗತೈತಿ. ಆದರೆ ಉಳಿದ 27ರಿಂದ 28 ಮಂತ್ರಿಗಳ ಗನ್ಮ್ಯಾನ್ಗಳು ಇವತ್ತು ಸಹಾಯಕರು, ಅವರ ಆಪ್ತ ಸಹಾಯಕರು ಏನು ಲೂಟಿ ಮಾಡಾಕತ್ತಾರ್ರಿ. ಏನೇನೋ ರಾತ್ರಿ ನಾನು ಬರ್ತೈತಿ ಅವ್ರಿಗೆ. ಅಲ್ಲಿರುವಂಥ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ, ಅದನ್ನು ಇದನ್ನು ತೊಗೊಂಬ. ಏನು ರೀ ಭಿಕ್ಷುಕರು ನೀವು? ಭೀಮ್ಸಿ ಗಡಾದ್ ಇವತ್ತು ಉತ್ತರ ಕರ್ನಾಟಕದ ಹೋರಾಟಗಾರ. ಅದರ ಸಲುವಾಗಿ ಇದನ್ನು ಪ್ರತ್ಯೇಕ ಕರ್ನಾಟಕ ಮಾಡಂಥೇಳಿ ಅನೇಕ ಬಾರಿ ಕೂಗಿದ್ರು ಸಹಿತ ನೀವು 96 ಶಾಸಕರು ನಿಮಗೂ ಸಹಿತ ಮಾನ ಮರ್ಯಾದೆ ಇಲ್ಲ ಅನ್ಸಾಕತೈತಿ. ಯಾಕಂದರೆ ನಿಮ್ಮ ಪ್ರತ್ಯೇಕ ರಾಜ್ಯ ನೀವು ಮಾಡ್ಕೊಂಡ್ಬಿಟ್ರೆ ಅಂದ್ರೆ ನಿಮ್ಮದೇ ಆದಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ಯಾರಿಂದ ನಮಗೆ ದಬ್ಬಾಳಿಕೆ ಆಗಾಕತೈತಿ, ಯಾರಿಂದ ನಮಗೆ ಶೋಷಣೆ ಆಗಾಕತೈತಿ ಅನ್ನೋದು ತಿಳ್ಕೊಬೇಕಲ್ರಿ. ಬೆಣ್ಣೆ ಅವ್ರು ತಿಂತಾರೆ, ಮಜ್ಜಿಗೆ ನಮಗೆ ಕೊಡ್ತಾರೆ. ಇದೆಂಥ ತಾರತಮ್ಯ ಮಲತಾಯಿ ಧೋರಣೆ. ಮಲತಾಯಿಗೆ ಹುಟ್ಟಿದೆವೋ ನಾವು ಉತ್ತರ ಕರ್ನಾಟಕದವರು. ಈ ರೀತಿ ನಮ್ಮ ಗಟ್ಟಿ ಕಾಳಿನ ಧ್ವನಿ, ಪ್ರಾಮಾಣಿಕರು, ಹೃದಯವಂತರು, ಬಸವಣ್ಣರ ನಾಡು, ಸೂಫಿ ಸಂತರ ನಾಡಿನಲ್ಲಿ ಭಾವ್ಯೈಕ್ಯತೆ ಸಂಕೇತ ಸಾರುವಂಥ ದೇಶಲ್ಲ ಜಗತ್ತಿಗೆ ಕ್ರಾಂತಿ ಮಾಡಿದಂಥ ಈ ಕ್ರಾಂತಿಯ ನಾಡಿಗೆ ಅಪಮಾನ ಮಾಡಾಕತ್ತಿರಲ್ರಿ. ಇವತ್ತು ಭೀಮ್ಸಿ ಗಡಾದ ಗುಡಿಗ್ಯಾರ. ಆ ಭೀಮ್ಸಿ ಗಡಾದ ಗುಡಿಗಿದ್ದ ವಿಡಿಯೋ ನೋಡಬೇಕೆಲ್ಲ ಪ್ರತಿ ಮಂತ್ರಿಗಳು ಶಾಸಕರು.
ನಿಮ್ಮ ಇದೇ 10 ದಿನಗಳ ಅಧಿವೇಶನದಲ್ಲಿ ಯಾವುದಾದ್ರೂ ಭಾನಗಡ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಉನ್ನತ ಅಧಿಕಾರಿಗಳು ತಮ್ಮ ಕೆಳಗಿನ ವ್ಯಾಪ್ತಿಯ ಅಧಿಕಾರಿಗಳಿಗೆ ಒಂದೊಂದು ಇಲಾಖೆಯಿಂದ 50,000 1 ಲಕ್ಷ ವಸೂಲಿ ನಡೆದೈತ್ರಿ. ಆ ವಸೂಲಿ ಎದಕ್ಕಂತ ಕೇಳಿದಾಗ ಬಂದಂಥ ಮಂತ್ರಿಗಳ ಆತಿಥ್ಯ, ಯಾಕೆ ಮಂತ್ರಿಗಳಿಗೆ ಉಚಿತ ಹೋಟೆಲ್ ಕೊಡೋದಿಲ್ಲ ರೀ, ಮಂತ್ರಿಗಳ ಆಪ್ತ ಸಹಾಯಕರಿಗೆ ಉಚಿತ ಊಟ ಕೊಡೋದಿಲ್ಲ, ಮಂತ್ರಿಗಳ ಸಹಾಯಕರಿಗೆ ವಿಮಾನ ಕೊಡೋದಿಲ್ಲ, ಬಸ್ಸಿನ ಸೌಕರ್ಯ ಕೊಡೋದಿಲ್ಲ, ಏನು ಡೀಸೆಲ್ ಹಾಕೋದಿಲ್ಲ, ಎಲ್ಲವೂ ಲೂಟಿ. 2ನೇ ಶನಿವಾರ ಮತ್ತು ರವಿವಾರ 2 ದಿನ ಅಧಿವೇಶನ ಸೂಟಿ ಐತಿ. ಅಲ್ಲಿ ಯಾವ ರೀತಿ ಕಾರುಗಳು ಬುಕ್ ಆಗತ್ತವ, ಚಲ್ಲಾಟ ಆಡುವ ಸಲುವಾಗಿ, ಮಜಾ ಮಸ್ತಿ ಮಾಡುವ ಸಲುವಾಗಿ ಎಲ್ಲೆಲ್ಲಿ ಹೋಗ್ತಾರ. ಈಗ ಗುಪ್ತ ಕ್ಯಾಮ್ರಾಗಳ ಅಳವಡಿಕೆ ಆಗ್ಯಾವ. ಇದ್ರ ಬಗ್ಗೆ ಈಗ ಎಚ್ಚರಿಕೆ ಕೊಡಾಕತ್ತೀನಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನೀವು ಮಂತ್ರಿಗಳೇ ನಿಮ್ಮ ಸಹಾಯಕರನ್ನು ಮತ್ತು ನಕಲಿ ಸಹಾಯಕರು ಸಹಿತ ನಿಮ್ಮ ಹತ್ರ ಅದಾರ. ಅವರು ಆಫ್ ದಿ ರಿಕಾರ್ಡ್, ಅವರು ಯಾವುದೇ ರೀತಿಯಿಂದ ಸರ್ಕಾರಿ ಆದೇಶ ಇಲ್ಲ, ಅಂಥ ಚೀಲಗಳು ಸಹಿತ ನಿಮ್ಮ ಹೆಸರು ಹೇಳಿ ಹಣ ವಸೂಲಿ ದಂಧೆ ಮಾಡಾಕತ್ತಾರ. ನಿಮಗೆ ಮಂತ್ರಿಗಳು ನಿಮಗೆ ಗೊತ್ತಾಗೋದಿಲ್ಲ. ಯಾವ್ಯಾವ ಇಲಾಖೆಯಿಂದ ಗ್ರ್ಯಾಂಟ್ ಬಿಡುಗಡೆ ಮಾಡುವ ಸಲುವಾಗಿ ಯಾವ್ಯಾವ ರೀತಿ ಪರ್ಸೆಂಟೇಜ್ ವಸೂಲು ಮಾಡಾಕತ್ತಾರ. ಮಂತ್ರಿ ಮಾನ್ಯರೇ ನಿಮಗೆ ಯಾವುದು ಗೊತ್ತಾಗ್ತಾ ಇಲ್ಲ, ಆದರೆ ಮಂತ್ರಿಗಳ ಹೆಸರು ಕೆಡ್ಕೋತೀರಿ. ಇಡೀ ದೇಶಾದ್ಯಂತ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಆಹಾರವಾಯಿತು ಒಂದು ಘಟನೆ, ಆದರೆ ಆ ಘಟನೆಯಿಂದ ಯಾವುದೇ ವಿಚಲಿತ ಆಗಲಿಲ್ಲ. ಆದರೂ ಕರ್ನಾಟಕದ ಮಂತ್ರಿಗಳ ಮೇಲೆ ಟಾರ್ಗೆಟ್ ಐತಿ. ಕರ್ನಾಟಕ ಫಲವತ್ತಾದ ರಾಜ್ಯ, ಈ ರಾಜ್ಯದ ಮೇಲೆ ಬಹಳಷ್ಟು ಕಣ್ಣೈತಿ. ಆ ಕಣ್ಣಿನಂತೆ ಹದ್ದುಗಣ್ಣಿನಂತೆ ನಡೀರಿ ಮಂತ್ರಿಗಳೇ. ನೀವು ನಿಮ್ಮ ಸಹಾಯಕರನ್ನು ಹದ್ದೆ ಬಸ್ನಾಗಿಡ್ರಿ, ನಿಮ್ಮ ಚಾಲಕರನ್ನು ಹದ್ದೆ ಬಸ್ನಾಗಿಡ್ರಿ, ನಿಮ್ಮ ಸಹಾಯಕರನ್ನು ಹದ್ದೆ ಬಸ್ನಾಗಿಡ್ರಿ. ನಿಮ್ಮ ಹೆಸರು ಹೇಳಿ ಏನೇನು ವಸೂಲಿ ದಂಧೆ ಮಾಡಾಕತ್ತಾರ. ಯಾರಾದರೂ ಅಂಥ ವಸೂಲಿ ದಂಧೆ ಮಾಡಿದ್ರೆ ನಾ ಬಿಡೋದಿಲ್ಲ ಅಂತ ಹೇಳ್ತೀರಿ ಮಂತ್ರಿಗಳೇ. ಆ 4 ಪವಿತ್ರ ಮಂತ್ರಿಗಳು ಈ ವಿಧಾನಸೌಧದಲ್ಲಿ ಅದಾರಂದ ಮೇಲೆ ಈ 27 ಮಂತ್ರಿಗಳ ಕಳ್ಳಾಟ ತುಡುಗಲೆ ನಡೆದೈತಿ. ಆದರೆ ಬಿಮ್ಸಿ ಗಡಾದ ಮಾತ್ರ KS ಪರೀಕ್ಷೆ ಆಗಬೇಕು, KSದಲ್ಲಿ ಲೋಪದೋಷಗಳನ್ನು ಸರಿಪಡಿಸಬೇಕು. ಉತ್ತರ ಕರ್ನಾಟಕದಿಂದ ಗುಡುಗಿದ ಈ ಬಿಮ್ಸಿ ಗಡಾದಂದು ವಿಡಿಯೋ ಹಾಕಲ್ರಿ, ನೋಡ್ತೀರಿ. ಈ ಬಿಮ್ಸಿ ಗಡಾದಾಗ ಉತ್ತರ ಕರ್ನಾಟಕದ ಮಹಾಜನತೆ ಪಕ್ಷಭೇದ ಬಿಡ್ರಿ, ಜಾತಿ ಭೇದ ಪಂಥ ಬಿಡ್ರಿ, ಎಲ್ಲರೂ ಒಕ್ಕಟ್ಟಾಗಿ ಅವನನ್ನು ನೇತೃತ್ವದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನೇನು ಮಲ್ತಾಯಿ ಧೋರಣೆ ಆಗಾಕತೈತಿ, ಏನೇನು ಅನ್ಯಾಯ ಆಗಾಕತೈತಿ. ಬೆಳಗಾವಿ ಜಿಲ್ಲೆ ಸಹಿತ ಇನ್ನೂವರೆಗೆ ವಿಭಜನೆ ಆಗಿಲ್ಲ, ಏನೇನೋ ಸಬೂಬ ಹೇಳಾಕತ್ತೀರಿ. 3 ಜಿಲ್ಲೆ ಆಗಬೇಕು. ಇದರ ಬಗ್ಗೆ ಆ ಭೀಮಸಿಗಡಾದ ನೇತೃತ್ವದಾಗ ಹೋರಾಟ ಮಾಡುವಂಥ ಶಕ್ತಿ ಪ್ರಜ್ಞಾವಂತ ಬುದ್ಧಿವಂತರದೇ, ಪತ್ರಕರ್ತರದೇ, ನ್ಯಾಯವಾದಿಗಳದೇ, ಸಾಹಿತಿಗಳದೇ, ಹಿತಚಿಂತಕರದೇ, ರೈತಪರ ಹೋರಾಟಗಾರರದೇ, ಕನ್ನಡ ಚಳವಳಿಗಾರ ಹೋರಾಟಗಾರರದೇ, ಸಂಘ ಸಂಸ್ಥೆಗಳ ನಿಕಟ ಸಂಪರ್ಕ ಹೊಂದಿದಂಥ ಅನೇಕ ಅಜಾನಬಾಹು ಶಕ್ತಿ ಉಳ್ಳವರು ರಾಜಕಾರಣಿಗಳು ಇದ್ದೀರಿ. ಬೆನ್ನ ಹತ್ತೀರಿ. ಹಂಗಾದ್ರೆ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಕಡಕ ಕಾಕಣ ಜವಾರಿ ಸುದ್ದಿ ಯಾವಾಗಲೂ ಕಾರ್ ಹತ್ತಿರ್ಬೇಕು. ಕಾರ್ ಹೈತಂದ್ರೆ ಸಹಿತ ಪರಿಣಾಮಕಾರಿ ಕೆಲಸ ಆಕೈತಿ. ಈಗ ಗುಡುಗಿದ ಬಡಿಸೋ ಗಡಾದನ ಬಗ್ಗೆ ಭೀಮ್ಸಿ ಗಡಾದ್ 2 ನಿಮಿಷ ವಿಡಿಯೋ ಹಾಕಿದ್ದು ನೋಡ್ತೀರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತೊಂದು ಸುದ್ದಿ ಮತ್ತೊಮ್ಮೆ. ನಮಸ್ಕಾರ ಆತ್ಮೀಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗೇನಾಗಿದೆ ಅಂದ್ರೆ ಬೆಳಗಾವಿಯಲ್ಲಿ ಪ್ರತಿ ಸಲ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನ ಸಮಯದಲ್ಲಿ ಅಧಿವೇಶನದಲ್ಲಿ ಭಾಗವಹಿಸುವಂತ ಮಾನ್ಯ ಸಚಿವರು ಆಗಿರ್ಬೋದು, ಗಣ್ಯಮಾನ್ಯರು ಹಾಗೂ ಹಿರಿಯ ಅಧಿಕಾರಿಗಳ ಆತಿಥ್ಯದ ಹೆಸರಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ತಾಲೂಕಾ ಮಟ್ಟದ ಅಧಿಕಾರಿಗಳಿಂದ ಒಂದು ಹಣ ಸಂಗ್ರಹ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಪೌರಾಡಳಿತ ಇಲಾಖೆಯಿಂದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಟ್ಟಣ ಪಂಚಾಯತಿಯಿಂದ ತಲಾ 50,000 ರೂಪಾಯಿ, ಪುರಸಭೆಗಳಿಂದ ತಲಾ 75,000 ರೂಪಾಯಿ, ನಗರಸಭೆಗಳ ಮುಖಾಂತರ 1 ಲಕ್ಷ ರೂಪಾಯಿ ಹಣ ಸಂಗ್ರಹಿಸಲಾಗ್ತಾ ಇದೆ. ಮಹಾನಗರ ಪಾಲಿಕೆ ಎಷ್ಟು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಂತೆ ಹೊಸ ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿವಿಧ ತಾಲೂಕಿನ ಆಫೀಸುಗಳಿಂದ ತಲಾ 25,000 ರೂಪಾಯಿಗಳನ್ನ, ಮತ್ತೆ ಹಳೆ ತಾಲೂಕುಗಳಿಂದ ಅಲ್ಲಿರ್ತಕ್ಕಂಥ ಪ್ರತಿ ಇಲಾಖೆಯ ತಾಲೂಕಾ ಮಟ್ಟದ ಕಚೇರಿಗಳಿಂದ ತಲಾ 50,000 ರೂಪಾಯಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಪ್ರತಿಯೊಂದು ತಾಲೂಕ್ ಪಂಚಾಯತಿಯಿಂದ 50,000 ಹಣ ವಸೂಲು ಮಾಡ್ತಾರೆ. ಪಶು ಸಂಗೋಪನೆ ಇಲಾಖೆಯಿಂದ ಪಶು ವೈದ್ಯಾಧಿಕಾರಿಗಳಿಂದ 4,000 ರೂಪಾಯಿ, ಪಶು ವೈದ್ಯಕೀಯ ಪರೀಕ್ಷಕರಿಂದ 2,500, ಪಶು ವೈದ್ಯಕೀಯ ಸಹಾಯಕರಿಂದ 1,500 ರೂಪಾಯಿ ವಸೂಲು ಮಾಡೋದು ನಿರಂತರವಾಗಿ ಅಧಿವೇಶನ ಸಮಯದಲ್ಲಿ ನಡೀತಾ ಇದೆ. ಇದಲ್ಲದೆ ಅಬಕಾರಿ ಇಲಾಖೆಯನ್ನು ಕೂಡ ಅವ್ರು ಕೈ ಬಿಟ್ಟಿಲ್ಲ. ಪ್ರತಿಯೊಂದು ವೈನ್ ಶಾಪ್ಗಳಿಂದ
13,000 ಅಂತ ಹಣ ವಸೂಲು ಮಾಡ್ತಿದ್ದಾರೆ. ಅದಕ್ಕಾಗಿ ತಾವು ಶಾಂಪಲ್ ನೋಡ್ಬೋದು. ಯಾರಾದ್ರೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ ಸಮಯದಲ್ಲಿ ವೈನ್ ಶಾಪ್ಗಳಿಗೆ ಹೋಗಿ ಒಂದು ಕ್ವಾರ್ಟರ್ ನೀವು ಸರಿ ಯಾರಾದ್ರೂ ಖರೀದಿ ಮಾಡಿದ್ರೆ ಅಂದ್ರೆ ₹30 ಜಾಸ್ತಿ ರೊಕ್ಕ ತಗೋತಾರೆ. ಯಾಕಪ್ಪ ಅಂತ ನೀವು ಮಾಲಕನ ಕೇಳಿದ್ರ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ ಅಲ್ಲಿ ಅಧಿವೇಶನ ನಡೆದಪ್ಪ ಅವ್ರಿಗೆಲ್ಲ ಕೊಡ್ಬೇಕಾಗೈತಿ, ನಾವೇನ್ ಮಾಡಕ್ ಬರ್ತದೆ ಅಂತೇಳಿ ಅವರು ಯಾವ್ದು ಬಿಡೆ ಇಲ್ದನ ತಮ್ಗೆ ಹೇಳ್ತಾರ. ಅಂದ್ರೆ ಇದರಿಂದ ಅಧಿವೇಶನದಲ್ಲಿ ಭಾಗವಹಿಸುವವರ ಘನತೆ ಗೌರವವೂ ಕೂಡ ಒಂದು ಚ್ಯುತಿ ಬರ್ತಾ ಇದೆ. ಆದ್ರಿಂದ ನಾನು ಮಾನ್ಯ ಸಭಾಧ್ಯಕ್ಷರುಗಳಿಗೆ, ಉಭಯ ಪೀಠಗಳ ಸಭಾಧ್ಯಕ್ಷರುಗಳಿಗೆ 27/12/2022 4/1/2024 ನಾನು ಪತ್ರಗಳನ್ನು ಬರೆದಿದ್ದೆ. ಈ ಪತ್ರವನ್ನು ಆಧರಿಸಿ ಒಂದು ವಿಧಾನಸಭೆ ಸಚಿವಾಲಯದಿಂದ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಈ ಕುರಿತು ಅಗತ್ಯ ಕ್ರಮ ಕೈಗೊಳ್ರಿ ಅಂತೇಳಿ. ಆದ್ರೆ ಇಲ್ಲಿ ಜಿಲ್ಲಾಡಳಿತ ಈ ತನಿಖೆ ಮಾಡ್ಲಿಕ್ಕೆ ಹಿಂದೇಟ್ ಆಗ್ತಾ ಇದೆ. ಯಾರಾದ್ರೂ ಅಧಿಕಾರಿಗಳನ್ನ ಅಧಿವೇಶನ ಕಣ ಕೊಟ್ಟೆ ಅಂತಂದ್ರೆ ಯಾರು ಕೊಟ್ಟಿವ ಅಂತ ಹೇಳುದಿಲ್ಲ. ಯಾಕಂದ್ರೆ ಅವ್ರ ಹೆದರಿಕೆ, ದಿನ ಇಲ್ಲೇ ಕೆಲಸ ಮಾಡೋರು. ಆದ್ರಿಂದ ತನಿಖಾ ಸಂಸ್ಥೆಗಳಿಂದ ತನಿಖೆ ಮಾಡಿಸ್ಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಸಲ ಪತ್ರ ಬರೆದ್ರು ಕೂಡ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಏನಪ್ಪಾ ಮತ್ತೊಂದು ಗಮನಿಸಬೇಕಾದ ಅಂಶ, ಈ ಆತಿಥ್ಯ ಸಲುವಾಗಿ ಏನ್ ಹಣ ಕೊಟ್ಟಿರ್ತಾರೋ ಆ ಅಧಿಕಾರಿಗಳು ಇಲ್ಲಿ ವಾಮ ಮಾರ್ಗವನ್ನು ಅನುಸರಿಸಿ ಮತ್ತೆ ಹಣ ವಸೂಲು ಮಾಡ್ತಾರೆ. ಅಂದ್ರೆ ಕಚೇರಿ ಬರೋವ್ರ ಕಡೆಯಿಂದ ದುಡ್ಡು ಕೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಜನಸಾಮಾನ್ಯರು ಏನ್ ಮಾತಾಡ್ತಾರೋ, ಏನಪ್ಪಾ ಸರ್ಕಾರ ಇಷ್ಟೆಲ್ಲ ಅವ್ರಿಗೆ ಅದ ವಸತಿ ಊಟದ ವ್ಯವಸ್ಥೆ ಮಾಡಿದ್ರು ಕೂಡ ಈ ರೀತಿ ಒಂದು ನಮ್ಮ ಹಣದಲ್ಲಿ ಅವರು ಮಸ್ತ್ ಮೋಜು ಮಾಡ್ತಾರಲ್ಲ ಅಂತೇಳಿ ಅವ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಆದ್ರಿಂದ ದಯವಿಟ್ಟು ಇದು ಜಿಲ್ಲಾಡಳಿತ ಕೂಡಲೇ ಕಡಿವಾಣ ಹಾಕಿ ಬೇಕು ಮತ್ತು ತನಿಖಾ ಸಂಸ್ಥೆಗಳಿಗೆ ಆದೇಶ ಮಾಡ್ಬೇಕು ತನಿಖೆ ಮಾಡ್ಲಿಕ್ಕೆ. ಇಲ್ಲದೆ ಹೋದಲ್ಲೇ ಈ ಬರುವ ಅಧಿವೇಶನ ಸಮಯದಲ್ಲಿ ಸುವರ್ಣಸೌಧ ಹತ್ತಿರ ನನ್ನ ಹತ್ತಿರ ಒಂದು ಆಡಿಯೋ ಇದೆ ಈ ಕುರಿತಾದದ್ದು. ಆ ಚಿಕ್ಕ ತುಕುಡಿ ಇದೆ, ಆಡಿಯೋ ತುಕುಡಿಯನ್ನ ನಾನು ಬಿಡುಗಡೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಾಕೋತಾ ಇದನ್ನ ಜಿಲ್ಲಾಧಿಕಾರಿಗಳಿಗೆ ನಾ ಪತ್ರ ಬರೆದಿದ್ದೀನಿ. ಆ ಸಮಯದಲ್ಲಿ ಏನಾಗ್ತಾ ಇದ್ಪ ಅಂದ್ರೆ ಈ ಭಾಗವಹಿಸಿದಂತ ಸಚಿವರು, ಗಣ್ಯ ಮಾನ್ಯರ ಗಣತಿಗೆ ಅವರಿಗೆ ಚ್ಯುತಿ ಬರ್ತಾ ಇದೆ. ಯಾಕಂದ್ರೆ ಇಡೀ ಜಗತ್ತೇ ನೋಡ್ತಾ ಇತ್ತು ಅದನ್ನ. ಆದ್ರಿಂದ ಅಂತ ಒಂದು ಅವರ ಗಣತಿಗೆ ಚ್ಯುತಿ ಬಂದ್ರೆ ಅದಕ್ಕೆಲ್ಲ ಜಿಲ್ಲಾಡಳಿತ ನೇರ ಹೊಣೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಭೀಮಪ್ಪ ಗಡ, ಮಾಹಿತಿ ಹಕ್ಕು ಕಾರ್ಯಕರ್ತ, ಮೂಡಲಗಿ.